ಆ ಸಂಖ್ಯಾಪಟ್ಟಿಗಳಲ್ಲಿ ಯಾವುವು ಸಮಾಂತರ ಶ್ರೇಣಿ ಇದಾವೋ ಮತ್ತು ಯಾವುವು ಸಮಾಂತರ ಶ್ರೇಣಿ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಪರೀಕ್ಷಿಸಬೇಕಾಗುತ್ತೆ. ಸೊ ಇದು ಮೊದಲನೇ ಉಪ ಪ್ರಶ್ನೆ. 2, 4, 8, 16 ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸ ಏನಾದರೂ ನಮಗೆ ಸಮನಾಗಿ ಬಂತಂತಂದ್ರೆ, ಸಾಮಾನ್ಯ ವ್ಯತ್ಯಾಸ ಎಲ್ಲಾ ಕಡೆನೂ ಒಂದೇ ತರನಾಗಿ ಬಂತಂತಂದ್ರೆ ನಾವು ಇದನ್ನ ಸಮಾಂತರ ಶ್ರೇಣಿ ಅಂತ ಹೇಳಬಹುದು. ನೋಡೋಣ. A2 ಮೈನಸ್ A1. A2 ಏನಿದೆ? 4 ಇದೆ. A1 2 ಇದೆ. ಸೊ 4 ರಲ್ಲಿ 2 ಹೋದ್ರೆ ಉಳಿಯೋದು 2. ಅದೇ ರೀತಿ A3 ಮೈನಸ್ ಈ 2, A3 ಮೈನಸ್ A2, 8 ಮೈನಸ್ 4. ನೋಡಿ 8 ರಲ್ಲಿ 4 ಹೋದ್ರೆ 4 ಬರ್ತಾ ಇದೆ. ಅಂದ್ರೆ ಇಲ್ಲಿ ನಮ್ಮ ಸಮಾಂತರ ಸಾಮಾನ್ಯ ವ್ಯತ್ಯಾಸ ಒಂದೇ ತೆರನಾಗಿಲ್ಲ. ಅಂದ್ರೆ A2 ಮೈನಸ್ A1 ಯಾವುದು ಈಕ್ವಲ್ ಇಲ್ಲ, A3 ಮೈನಸ್ A2 ಗೆ ಈಕ್ವಲ್ ಇಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟೆ 2, 5 2 3, 7 2. ಓಕೆ, ಮೊದಲು ಸಾಮಾನ್ಯ ವ್ಯತ್ಯಾಸ ನೋಡೋಣ. A2 ಮೈನಸ್ A1 5/2 ಮೈನಸ್ 2. ಸೊ ಇಲ್ಲಿ 2 ನಾವು 2 ಒಂದಾಂಶ ಬರ್ಕೊಳ್ಳೋಣ. 2 ಮತ್ತು 1 ಲಸ 2 ಆಗಿರಲಿ. 2 ಒಂದಲೇ 1 2 5 ಒಂದಲೇ 5 2 ಎರಡಲೇ 4. ಸೊ 5 ಮೈನಸ್ 4 ಅಂತಂದ್ರೆ ಇಲ್ಲಿ 1/2 ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗ್ತಾ ಇದೆ. ಅದೇ ರೀತಿ A3 ಮೈನಸ್ A2 A3 3 ಇದೆ, A2 5/2 ಇದೆ. ಸೊ ಇಲ್ಲಿ 3ನ 3/1 ಬರ್ಕೊಳ್ಳೋಣ. ಸೊ 1 ಮತ್ತು 2ರ ಲಸ 2, 1 2 2 1 ಅಥವಾ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. 3 2 6, 5 ಅಂದ್ರೆ 5. ಸೊ ಇಲ್ಲಿ ನಮ್ಮ ಸಾಮಾನ್ಯ ವ್ಯತ್ಯಾಸ ಸಹ ಇಲ್ಲಿ 1/2 ಬರ್ತಾ ಇದೆ. ಅಂತಂದ್ರೆ A2 ಮೈನಸ್ A1 ಯಾವುದಕ್ಕೆ ಈಕ್ವಲ್ ಇದೆ? A3 ಮೈನಸ್ A2. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ. ನೋಡಿ, ಈ ಪ್ರಶ್ನೆ ಇಲ್ಲಿಗೆ ಮುಗಿಲಿಲ್ಲ. ಮುಖ್ಯ ಪ್ರಶ್ನೆ ಇಲ್ಲಿಂದ ಓದಿ. ಮುಖ್ಯ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಇನ್ ಕೇಸ್ ಇದೇನಾದ್ರೂ ಸಮಾಂತರ ಶ್ರೇಣಿ ಆಗಿದ್ದರೆ ನಾವೇನ್ ಬರೀಬೇಕು? ಸಾಮಾನ್ಯ ವ್ಯತ್ಯಾಸ ಬರೀಬೇಕು. ಸಾಮಾನ್ಯ ವ್ಯತ್ಯಾಸ. ಇದರ ಸಾಮಾನ್ಯ ವ್ಯತ್ಯಾಸ ಏನ್ ಬರ್ತಾ ಇದೆ? ಇಲ್ಲಿ 1/2 ಬರ್ತಾ ಇದೆ. ಮತ್ತು ಸಾಮಾನ್ಯ ವ್ಯತ್ಯಾಸ ಬರದ ನಂತರ ಸಹ ನಾವು ಏನ್ ಮಾಡಬೇಕಿಲ್ಲ, ಮುಂದಿನ 3 ಪದಗಳನ್ನು ನೋಡಿ. 1 2 3 4 ಇದೆ. ಅಂದ್ರೆ ಮುಂದಿನ ಪದ ಯಾವುದು? 5 ಅಂತಂದ್ರೆ A5 ಯಾವ್ದು ಕೂಡಿಸ್ಬೇಕು ನಾವು? A4 ಅಂತಂದ್ರೆ 4ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ D. A4 ಪ್ಲಸ್ D. A4 ಏನಿದೆ? 7/2 ಪ್ಲಸ್ 1/2. ನೋಡಿ, ಇಲ್ಲಿನೂ ಛೇದ 2 ಇದೆ, ಇಲ್ಲಿನೂ ಛೇದ 2 ಇದೆ. ಸೊ ನಮಗೆ ಲಸ ತೆಗೆಯುವಂತ ಅವಶ್ಯಕತೆ ಇಲ್ಲ. ಸೊ ಅದು 2 ಆಯ್ತು. 7 ಪ್ಲಸ್ 1 8 ಆಯ್ತು. ಸೊ 2 ಒಂದಲೇ 2 4 ಕ್ಯಾನ್ಸಲ್ ಮಾಡಿರೋದು ಕಡ್ತಾ ಹೊಡಿತೀವಿ. 2 ಒಂದಲೇ 2 4 ಉತ್ತರ ನಮಗೆ 4 ಆಯ್ತು. ಅದೇ ರೀತಿ A6 A5 ಪ್ಲಸ್ D. ಇಲ್ಲಿ ನೋಡಿ, A5 4 ಬರ್ಕೋಬಹುದು. ಸ್ವಲ್ಪ ನಾವೀಗ ಸ್ಮಾರ್ಟ್ ಆಗಬೇಕಾಗುತ್ತೆ. ಆ 4 ಬದಲಿನ 8/2 ಬರೀತೀನಿ. ಯಾಕಂತಂದ್ರೆ ನನಗೆ ಲಸ ತೆಗೆಯುವಂತಹ ಎಕ್ಸ್ಟ್ರಾ ಪ್ರಾಬ್ಲಮ್ ಬೇಡ. ಸೊ 8/2 ಪ್ಲಸ್ 1/2. ಸೊ ಇಲ್ಲಿ ನೋಡಿ, ಲಸ 2 ಬರ್ತಾ ಇದೆ. ಸೊ 2 8 ಪ್ಲಸ್ 1 9. ನೀವೇನಾದ್ರೂ 4 ಬರೋದು 4 ಪ್ಲಸ್ 1/2 ಬರೆದಿದ್ರೆ ಸಹ ನಿಮ್ಗೆ ಅವಾಗ ಬರ್ತಾ ಇದ್ದು ಉತ್ತರ 9/2. ಸೊ ಅಥವಾ ನಾವು ಏನಿದೆ ಭಿನ್ನ ರಾಶಿಗಳನ್ನೇ ತೆಗೆದುಕೊಂಡು ಭಿನ್ನ ರಾಶಿಗೆ ಭಿನ್ನ ರಾಶಿಯನ್ನು ಕೂಡಿಸುವುದು. ಅದು ಯಾವಾಗ ಛೇದಗಳು ಸಮನಾಗಿದ್ದಾಗ ನಮಗೆ ಸರಳ ಮಾಡಿಕೊಳ್ಬೇಕಾಗುತ್ತೆ ಉತ್ತರಗಳನ್ನ. ಇನ್ನ A6 ಆಯ್ತು, A7. ಯಾಕಂತಂದ್ರೆ 3 ಪದಗಳು ಬೇಕಾಗಿದೆ ನಮಗೆ. A7 ಏನಾಗುತ್ತೆ? A6 ಪ್ಲಸ್ D. A6 ಏನಿದೆ ನಮಗೆ? 9/2 ಇದೆ ಪ್ಲಸ್ 1/2. ಸೊ ಈ 2ಗಳನ್ನ ಕೂಡಿಸಿದ್ರೆ ಅಂತಂದ್ರೆ ಇಲ್ಲಿ ಲಸ 2 ಇದೆ. ಸೊ 2ನೇ ಬರ್ಕೊಂಡ್ಬಿಡಿ, ಅವಶ್ಯಕತೆ ಇಲ್ಲ ನಮ್ಗೆ ಲಸ ತೆಗೆಯೋದು. ಇಲ್ಲಿ 9 ಇದೆ, 1 ಇದೆ. 9 ಪ್ಲಸ್
ಪ್ಲಸ್ 1 10/2 ಆಗ್ತಾ ಇದೆ. 10/2 ನೀವೇನಾದ್ರೂ ಕ್ಯಾನ್ಸಲ್ ಮಾಡಿದ್ರೆ ಅಂತಂದ್ರೆ 2 ಒಂದಲೇ 2 5ಲೇ. ಸೊ ನಮ್ಮ 7ನೇ ಪದ 5. ಇಲ್ಲಿ 3ನೇ ಪ್ರಶ್ನೆಯಲ್ಲಿ ಮೊದಲ ಸಂಖ್ಯೆ -1.2 -3.2 -5.2 -7.2 ನೋಡ್ತಾನೆ ನಾವು ಹೇಳ್ಬಿಡ್ಬೋದು ಇದೊಂದು ಸಮಾಂತರ ಶ್ರೇಣಿ. ನೋಡಿ ಇಲ್ಲಿ 1 ಇದೆ, 3, 5, 2 ಎಷ್ಟು ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ? 2 ಪ್ರತಿ ಸಲ 2 ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಇರ್ಲಿ. A2 A1 ಏನಿದೆ? -3.2. ಇಲ್ಲಿ ಮೈನಸ್ ಇದೆ, ಮೊದಲು ಈ ಮೈನಸ್ ನೋಡ್ಕೊಳ್ಳಿ. ನಂತರ ಈ A1 ನಲ್ಲಿರುವಂತ ಮೈನಸ್ ಏನಿದೆ? A1 ನಲ್ಲಿ -1.2. ಸೊ ಈಗ ಯಾವ ರೀತಿ ಬಿಡಿಸಬಹುದು? 3.2 ಇಲ್ಲಿ ನೋಡಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಇದು ಮೈನಸ್ ಪ್ಲಸ್ ಆಗಿ ಇದು ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ನಾವು ಉಳಿಯೋದು 1.2. ಸೊ ಇಲ್ಲಿ ನೋಡಿ ಮೈನಸ್ ಇದೆ, ಪ್ಲಸ್ ಇದೆ. ನಾವೇನ್ ಮಾಡಬೇಕು? ವಿರುದ್ಧ ಚಿಹ್ನೆಗಳಿದ್ದಾಗ ನಾವು ವ್ಯವಕಲನ ಮಾಡಿ ಯಾವ್ದು ದೊಡ್ಡ ಸಂಖ್ಯೆ ಚಿಹ್ನೆ ಇದೆ ಅದನ್ನ ಬರೀಬೇಕಾಗುತ್ತೆ. ವ್ಯವಕಲನ 3.2 1.2 ನಾವು ಕಳೆದ್ಬೇಕಂತಂದ್ರೆ ಇಲ್ಲಿ ನಮಗೆ ಬರುವಂತ ಉತ್ತರ 2.0 ಅಥವಾ 2. ಸೊ ಆ ಯಾವ ಚಿಹ್ನೆ ಕೊಡ್ಬೇಕು ನಾವು? ಮೈನಸ್ ಸೈನ್ ಅಥವಾ ಮೈನಸ್ ಚಿಹ್ನೆ ನಮಗೆ ಕೊಡಬೇಕಾಗುತ್ತೆ. ಅಂದ್ರೆ -2 ನಮಗೆ ಸಾಮಾನ್ಯ ವ್ಯತ್ಯಾಸ ಆಗಿ ಸಿಗ್ತಾ ಇದೆ. ಅದೇ ರೀತಿ A3 A2 ಇಲ್ಲಿ -5.2 ಮೈನಸ್ ಆಫ್ ಮೈನಸ್ ಮತ್ತೆ ಮೈನಸ್ ಬರ್ಕೋಬೇಕಾಗುತ್ತೆ ನಾವು A2 ನ -3.2. ಸೊ ಇಲ್ಲಿ -5.2 ಮೈನಸ್ ಪ್ಲಸ್ 3.2. ನೋಡಿ ಮತ್ತೆ ವಿರುದ್ಧ ಚಿಹ್ನೆಗಳು ಅಂದಾಗ ಮತ್ತೆ ವ್ಯವಕಲನ ಮಾಡಿ 5.2 ರಲ್ಲಿ 3.2 ಹೋದ್ರೆ ಉಳಿಯೋದು 2.0. ಯಾವ 2.0? ನಮಗೆ ಇರುವಂತ ಚಿಹ್ನೆ ಅದು -2.0. ಸೊ ನೋಡಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನಮಗೆ ಒಂದೇ ತರನಾಗಿ ಸಿಗ್ತಾ ಇದೆ. ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ. ಓಕೆ, ಇಲ್ಲಿ ನಾನು ಯಾಕೆ ಅಂತ ಹೇಳಲ್ಲ, ನೀವು ಬರ್ಕೊಳ್ಳಿ. A2 A1 ಯಾವುದಕ್ಕೆ ಈಕ್ವಲ್ ಇದೆ? A3 A2. ಸೊ ಇದು ಸಮಾಂತರ ಶ್ರೇಣಿ ಆಯ್ತಂತಂದ್ರೆ ಏನ್ ಮಾಡಬೇಕು? ಮುಂದಿನ ನಮ್ಮ ಸ್ಟೆಪ್ ಇದರ ಸಾಮಾನ್ಯ ವ್ಯತ್ಯಾಸಗಳಿವೆ. ಸಾಮಾನ್ಯ ವ್ಯತ್ಯಾಸ. ಸೊ ಏನಿದೆ ಸಾಮಾನ್ಯ ವ್ಯತ್ಯಾಸ? -2.0 ಅಥವಾ 2 ಅಂತ ಬರೀಬಹುದು. ಈಗ ನಮ್ಮ ಮುಂದಿನ ಕೆಲಸ ಏನು? ಮುಂದಿನ 3 ಪದಗಳನ್ನು ಕಂಡುಹಿಡಿಯುವುದು. 1 2 3 4 ಕೊಟ್ಟಿದ್ದಾರೆ. ಅದಕ್ಕೆ ನೀವು 5ನೇ ಪದ ಕಂಡುಹಿಡಿಯಿರಿ. 5ನೇ ಪದ ಯಾವುದು ನಮ್ಮಲ್ಲಿ? A4 ಪ್ಲಸ್ D. ಸೊ A4 ಏನಿದೆ? -7.2 ಪ್ಲಸ್ D ಏನಿದೆ ಇಲ್ಲಿ? -2.0. ಸೊ ಇಲ್ಲಿ ಏನಾಗುತ್ತೆ? ಈ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂತಂದಾಗ ಏನ್ ಮಾಡಬೇಕು? ಪ್ಲಸ್ ಇಂಟು ಮೈನಸ್ -2.0. ಸೊ 2.0 ಎರಡನ್ನೂ ಕೂಡಿಸಿದ್ರೆ ನಮಗೆ ಸಿಗುವ ಉತ್ತರ -9.2. ಯಾಕೆ ಇಲ್ಲಿ 9 ಮೈನಸ್ ನಲ್ಲಿ ಒಂದು ನೋಡಿ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೊ ಸಮನಾದ ಚಿಹ್ನೆಗಳು ನಾವು ಸಮನಾದ ಚಿಹ್ನೆಗಳಿದ್ದಾಗ ಏನ್ ಮಾಡಬೇಕು? ಸಂಕಲನ ಮಾಡಬೇಕು. ಸಂಕಲನ ಮಾಡಿದ ನಂತರ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದಿದೆಯೋ ಆ ಚಿಹ್ನೆಯನ್ನು ನಾವು ಇಲ್ಲಿ ಬರೀಬೇಕು. ಇದು ಒಂದು ಶಾರ್ಟ್ ಕಟ್. ನೀವಿಲ್ಲಪ್ಪ ಅಂತಂದ್ರೆ ಮತ್ತೆ ನೀವು ನಂಬರ್ ಲೈನ್ ಸಂಖ್ಯಾ ರೇಖೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಅದು ಮೈನಸ್ ಬರುತ್ತೆ ಪ್ಲಸ್ ಬರುತ್ತೆ ಅನ್ನೋದನ್ನ ನೀವು ತಿಳ್ಕೋಬಹುದು. A6 ಗೆ ಫಾರ್ಮುಲಾ A5 ಪ್ಲಸ್ D. ಏನಿದೆ A5? -9.2 ಇದೆ, ಪ್ಲಸ್ D ಏನಿದೆ? -2 ಇದೆ, -2.0 ಇದೆ. ಸೊ ಇದು ಪ್ಲಸ್ ಇದು ಮೈನಸ್ ಮೈನಸ್ ಬರುತ್ತೆ. ಸೊ ಇದು -9.2 -2.0. ಸೊ ನಮಗೆ ಏನ್ ಸಿಗುತ್ತೆ ಉತ್ತರ? -11.2. ಅದೇ ರೀತಿ
A7 ಏನ್ ಬರುತ್ತೆ A6 ಪ್ಲಸ್ D A6 ಏನಿದೆ ಮೈನಸ್ 11.2 ಪ್ಲಸ್ ಆಫ್ ಮೈನಸ್ 2.0 ಸೊ ಇಲ್ಲಿ ಮೈನಸ್ ಇದೆ ಮೈನಸ್ 11.2 ಪ್ಲಸ್ ಇದು ಮೈನಸ್ ಆಯ್ತು ಇದು ಮೈನಸ್ 2.0 ಆಯ್ತು ಸೊ ಇಲ್ಲಿ ಎರಡು ಕಡೆ ಮೈನಸ್ ಇದೆ ಸೊ ಸಂಕಲನ ಮಾಡಿ 11 ಪ್ಲಸ್ 2 13.2 ನಮ್ಮ ಮುಂದಿನ ಮೂರು ಪದಗಳು ಮೈನಸ್ 9.2 ಮೈನಸ್ 11.2 ಮೈನಸ್ 13.2 ನಾಲ್ಕನೇ ಪ್ರಶ್ನೆ ಮೈನಸ್ 10 ಮೈನಸ್ 6 ಮೈನಸ್ 2 ನೋಡೋಣ A2 ಮೈನಸ್ A1 ಇದೆ ಮೈನಸ್ 6 ಮೊದಲು ಈ ಮೈನಸ್ ಬರ್ಕೊಳ್ಳಿ ಮೈನಸ್ ಆಮೇಲೆ A1 ನಲ್ಲಿ ಇರುವಂತ ಮೈನಸ್ ಬರ್ಕೊಳ್ಳಿ ಮೈನಸ್ 10 ಓಕೆ ನಾವು ಏನ್ ಮಾಡ್ತೀವಿ ಗಡಿಬಿಡಿಯಲ್ಲಿ ಇಲ್ಲಿ ಆಲ್ರೆಡಿ ಮೈನಸ್ ಇದೆಯಲ್ಲ ಮತ್ತೆ ಬರೆಯೋದು ಅಂತ ಬಿಟ್ಬಿಡ್ತೀವಿ ಆದ್ರಿಂದ ನಮ್ಮ ಪೂರ್ತಿ ಉತ್ತರ ತಪ್ಪಾಗಿ ಹೋಗುತ್ತೆ ಸೊ ಆ ರೀತಿ ಮಾಡೋದು ಬೇಡ ಮೊದಲು ಇಲ್ಲಿ ಯಾವ್ದಿದೆ ಸೂತ್ರದಲ್ಲಿ ಆ ಮೈನಸ್ ಅಂತ ಬರ್ಕೊಳ್ಳಿ ಆ ನಂತರ A1 ನಲ್ಲಿ ಇರುವಂತ ಮೈನಸ್ 10 ನಾವಿಲ್ಲಿ ಬರ್ಕೋಬೇಕು ಅದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಅದರಿಂದ ಕನ್ಫ್ಯೂಷನ್ ಇರಲ್ಲ ಸೊ ಇಲ್ಲಿ ಏನು ಉಳಿತು ಮೈನಸ್ 6 ಮೈನಸ್ ಪ್ಲಸ್ 10 ಸೊ ನೋಡಿ ಈಗ ವಿರುದ್ಧ ಚಿಹ್ನೆಗಳಿದ್ದಾಗ ಏನ್ ಮಾಡಬೇಕು ವ್ಯವಕಲನ ಮಾಡಬೇಕು ಸಮ ಚಿಹ್ನೆಗಳಿದ್ದಾಗ ಸಂಕಲನ ಮಾಡಬೇಕು ಸೊ ಪ್ಲಸ್ ಮೈನಸ್ ಇದೆ ಸೊ ಇಲ್ಲಿ ನಾವು ವ್ಯವಕಲನವನ್ನ 10 ರಲ್ಲಿ 6 ಹೋದ್ರೆ 4 ಉಳಿತು ಯಾವ 4 ಇದು ಪ್ಲಸ್ 4 ನಾನು ಇಲ್ಲಿ ಬರೆಯೋದಿಲ್ಲ ಬರೆದ್ರು ಬರುತ್ತೆ ಬಿಟ್ರು ಬರುತ್ತೆ ಯಾಕಂದ್ರೆ ಯಾವಾಗಲೂ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ನಮ್ಮ ಕಲ್ಪನೆ ಯಾವಾಗಲೂ ಇಲ್ಲಿ ಏನಿರಬೇಕು ಇದು ಪ್ಲಸ್ ಇರುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಬೇಕು ಸೊ ಅದೇ ರೀತಿ A3 ಮೈನಸ್ A2 A3 ಏನಿದೆ ಮೈನಸ್ 2 ಮೈನಸ್ 6 ಸೊ ಇಲ್ಲಿ ಮೈನಸ್ 2 ಮೈನಸ್ ಪ್ಲಸ್ 6 ಸೊ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ ಸೊ ವಿರುದ್ಧ ಚಿಹ್ನೆಗಳು ವ್ಯವಕಲನ ಮಾಡಿ 6 ರಲ್ಲಿ 2 ಹೋದ್ರೆ 4 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಸೊ ಅದನ್ನ ಬರೀಬೇಕು ಬಿಟ್ರು ಬರುತ್ತೆ ಸೊ ಏನ್ ಸಿಕ್ತು ನಮಗೆ A2 ಮೈನಸ್ A1 ಈಕ್ವಲ್ ಟು A3 ಮೈನಸ್ A2 ಸೊ ಇದು ಆದ್ದರಿಂದ ಇದನ್ನು ಸಮಾಂತರ ಶ್ರೇಣಿ ಇದು ಸಮಾಂತರ ಶ್ರೇಣಿ ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಆದ್ಮೇಲೆ ಏನ್ ಮಾಡ್ಬೇಕು ನಾವು ಸ್ಟಾರ್ಟ್ ಮಾಡಿ A5 ಅಂತಂದ್ರೆ A4 ಪ್ಲಸ್ D A4 ಏನಿದೆ ಇಲ್ಲಿ 2 ಇದೆ ಪ್ಲಸ್ D ಏನ್ ಬರ್ತಾ ಇದೆ ಇಲ್ಲಿ 4 ಬರ್ತಾ ಇದೆ ಸೊ ಅದನ್ನು ಬರೆದ್ಬಿಡಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ 4 ಸೊ 2 ಪ್ಲಸ್ 4 6 ಅದೇ ರೀತಿ A6 A5 ಪ್ಲಸ್ D A5 ಮೇಲೆ 6 ಇದೆ ಪ್ಲಸ್ 4 ಸೊ ನಮ್ಮ ಉತ್ತರ 10 A7 A6 ಪ್ಲಸ್ D A6 10 ಇದೆ ಪ್ಲಸ್ 4 ನಮ್ಮ ಉತ್ತರ 14 ನಮಗೆ ಬೇಕಾಗಿರುವಂತ ಮತ್ತೆ 3 ಪದಗಳು 6 10 14 ಐದನೇ ಪ್ರಶ್ನೆ ಬಹಳ ವಿದ್ಯಾರ್ಥಿಗಳಿಗೆ ಒಂಥರ ಕನ್ಫ್ಯೂಷನ್ ಆಗುವಂತಹ ಪ್ರಶ್ನೆ ಇದು ಯಾಕಂತಂದ್ರೆ ಇಲ್ಲಿ ರೂಟ್ ಅಲ್ಲಿ ಕೊಟ್ಟಿದ್ದಾರೆ ವರ್ಗಮೂಲಗಳಲ್ಲಿ ಕೊಟ್ಟಿದ್ದಾರೆ ಸೊ ವರ್ಗಮೂಲ ಪ್ಲಸ್ ಮೈನಸ್ ನಲ್ಲಿ ಬಂತಂತಂದ್ರೆ ಭಿನ್ನರಾಶಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬಂತಂತಂದ್ರೆ ಕೆಲವು ವಿದ್ಯಾರ್ಥಿಗಳು ಇದೊಂದು ಕಠಿಣ ಅನಿಸುತ್ತೆ ಆದ್ರೆ ಇದು ಕಠಿಣವಾದಂತದ್ದಲ್ಲ ನೋಡೋಣ ಎಷ್ಟು ಈಸಿ ಆಗಿರುತ್ತೆ ನೋಡಿ ಇದು A1 ಇದೆ ಅದು A1 3 A2 3 ಪ್ಲಸ್ ವರ್ಗಮೂಲ 2 A3 3 ಪ್ಲಸ್ 2 ವರ್ಗಮೂಲ 2 A4 3 ಪ್ಲಸ್ 3 ವರ್ಗಮೂಲ 2 ಅಂದ್ರೆ ಅರ್ಥ ಇದೆ ಈ A2 √2 ಅನ್ನೋದನ್ನ ನಾವು ಏನ್ ತಿಳ್ಕೊಳ್ಳೋಣ ಒಂದು ಕಾನ್ಸ್ಟಂಟ್ ಸ್ಥಿರವಾದ ಸಂಖ್ಯೆ ಅಂತ ತಿಳ್ಕೊಂಡ್ರೆ x ಅಂತ ಮೈಂಡ್ ತಿಳ್ಕೊಳ್ಳೋಣ ಸೊ ಇಲ್ಲಿ 1x ಇದೆ ಇಲ್ಲಿ 2x ಇದೆ ಇಲ್ಲಿ 3x ಇದೆ ಅಂದ್ರೆ ಒಂದು ಕಾನ್ಸ್ಟಂಟ್ ನಂಬರ್ ಸ್ಥಿರ ಸಂಖ್ಯೆ ಅಂತ ಈಗ ನಾವು ಕನ್ಸಿಡರ್ ಮಾಡೋಣ ಸೊ ಆದ್ರಿಂದ ನಮಗೆ A2 ಮೈನಸ್ A1 A2 ಏನಿದೆ 3 ಪ್ಲಸ್ ರೂಟ್ ಮೈನಸ್ A1 ಏನಿದೆ 3 ಇದೆ ನೋಡಿ 3 ಮೈನಸ್ 3 ಏನಾಯ್ತು ಕ್ಯಾನ್ಸಲ್ ಆಗಿಬಿಡುತ್ತೆ ಉಳಿದಿರೋದೇನು √2 ಅಂತಂದ್ರೆ ವರ್ಗಮೂಲ 2 ಅಷ್ಟೇ ಉಳಿಯುತ್ತೆ ಇನ್ನು A3 ಮೈನಸ್ A2 A3 ಏನಿದೆ
ಸೊ ಆ ಎರಡು ಸಂಖ್ಯೆಗಳನ್ನು ನಾವು ಒಂದು 3 ಪ್ಲಸ್ ರೂಟ್ 2 ಅಂತ ಬರ್ಕೊಳ್ಳೋಣ. ಸೊ ಇದನ್ನ ನಾವು ಈಗ 3 ಇದೆ 3 ಪ್ಲಸ್ 2 ರೂಟ್ 2 ಮೈನಸ್ ಇಲ್ಲಿ ನೋಡಿ ಈಗ ಬ್ರಾಕೆಟ್ ನ ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಇಂಟು ಪ್ಲಸ್ ಈ ಪ್ಲಸ್ ಎಲ್ಲಿದೆ ಅಂತ ಕೇಳಬಹುದು ನೀವು. ಇಲ್ಲಿ ಯಾವುದೇ ಚಿಹ್ನೆ ಇಲ್ಲಪ್ಪ 3 ಮುಂದೆ ಅಂತಂದ್ರೆ ಇದು ಪ್ಲಸ್ ಇರುತ್ತೆ ಯಾವಾಗಲೂ. ಮೈನಸ್ ಇಂಟು ಪ್ಲಸ್ ಮೈನಸ್ ಬಂತು. ಸೊ ನಮಗೆ ಉತ್ತರ ಮೈನಸ್ 3. ಅದೇ ರೀತಿ ಮೈನಸ್ ಇದೆ ಪ್ಲಸ್ ಇದೆ ಮೈನಸ್ ಇಂಟು ಪ್ಲಸ್ ಇದು ಮೈನಸ್ ಆಯ್ತು ಮೈನಸ್ ರೂಟ್ 2 ವರ್ಗಮೂಲ 2. ಸೊ ಇಲ್ಲಿ 3 ಇದೆ ಇಲ್ಲಿ ಮೈನಸ್ 3 ಇದೆ. ಸೊ ಇದು ಕ್ಯಾನ್ಸಲ್ ಆಗಿಬಿಡ್ತು ಯಾಕಂತಂದ್ರೆ 3 ರಲ್ಲಿ 3 ಅಂದ್ರೆ 0. ಸೊ ಇಲ್ಲಿ 2 ವರ್ಗಮೂಲ 2 ಇಲ್ಲಿ ಮೈನಸ್ ವರ್ಗಮೂಲ 2 ಇದೆ. ಸೊ ನಾವು ಹೇಳಿದ್ರೆ ಕಾನ್ಸ್ಟೆಂಟ್ ಆಗಿ ತಗೋಣ ಅಂತ. ಸೊ ಇನ್ನು x ಅಂತ ತಗೊಂಡು ಇಲ್ಲಿ 2x ಇದೆ ಮೈನಸ್ x 2x ಅಲ್ಲಿ 1x ಹೋದ್ರೆ ಉಳಿಯೋದೇನು 1x. ಸೊ 2x ಮೈನಸ್ x ನಮ್ಗೆ ಏನು ಸಿಗುತ್ತೆ x ಸಿಗುತ್ತೆ. x ಅಂದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ರೂಟ್ 2 ಅಂತ ಹೇಳಿದೆ. ಸೊ ನಮ್ಗೆ ಏನು ಸಿಕ್ತು ವರ್ಗಮೂಲ 2 ಸಿಕ್ತು ಅಂತಂದ್ರೆ ನೋಡಿ ಇಲ್ಲಿ ವರ್ಗಮೂಲ ಇಲ್ಲಿ 2 ಬರ್ತಾ ಇದೆ ವರ್ಗಮೂಲ ಇಲ್ಲಿ 2 ಬರ್ತಾ ಇದೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ತರನಾಗಿದೆ. ಆದ್ದರಿಂದ ನಾವು ಇಲ್ಲಿ a2 minus a1 equal to a3 minus a2. ಸೊ ಆದ್ದರಿಂದ ಇದು ಸಮಾಂತರ ಶ್ರೇಣಿ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ. ಸೊ ಹಾಗಾಗಿ ಸಮಾಂತರ ಶ್ರೇಣಿ ಆಗಿತ್ತಂತಂದ್ರೆ ಇಲ್ಲಿ ನಮ್ಮ ಸಾಮಾನ್ಯ ವ್ಯತ್ಯಾಸ ಏನಂತೀವಿ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಏನ್ ಬರ್ತಾ ಇದೆ ಇಲ್ಲಿ ರೂಟ್ 2. ಸೊ ನಮ್ಮ ಮುಂದಿನ ಕೆಲಸ ಏನು ಮುಂದಿನ 3 ಪದಗಳನ್ನು ಬರೆಯೋದು. a5 ಅಂತಂದ್ರೆ a4 ಪ್ಲಸ್ d. a4 ಅಂದ್ರೆ ಇಲ್ಲಿ 3 ಪ್ಲಸ್ 3 ವರ್ಗಮೂಲ 2 ಪ್ಲಸ್ ವರ್ಗಮೂಲ 2. ಸೊ ನಾನು ಹೇಳಿದ್ದೆ ಅದನ್ನ ಕಾನ್ಸ್ಟೆಂಟ್ ಆಗಿ ತಗೋಣ ಅಂತ ಹೇಳಿ. ಸೊ ಇಲ್ಲಿ 3x ಇದೆ ಇಲ್ಲಿ 1x ಇದೆ 3x ಇಲ್ಲಿ 1x ಕೂಡಿಸಿದ್ರೆ ಎಷ್ಟಾಯ್ತು 4x ಆಯ್ತು. ಸೊ ಅಂದ್ರೆ ಅರ್ಥ 3ಕ್ಕೆ 3 ಬರೀರಿ ಇಲ್ಲಿ 3 ವರ್ಗಮೂಲ 2 ಪ್ಲಸ್ 1 ವರ್ಗಮೂಲ ಅಂತಂದ್ರೆ ಇಲ್ಲಿ ನಮ್ಗೆ ಸಿಗೋದು 4 ವರ್ಗಮೂಲ 2. ಸೊ ಅದೇ ರೀತಿ a6 a5 ಪ್ಲಸ್ d. a5 ಇದೆ 3 ಪ್ಲಸ್ 4 ವರ್ಗಮೂಲ 2 ಪ್ಲಸ್ d ಇದೆ ಒಂದು ವರ್ಗಮೂಲ 2. ಸೊ ಇಲ್ಲಿ 4 ವರ್ಗಮೂಲಗಳು ಇಲ್ಲಿ 1 ವರ್ಗಮೂಲ ಇದೆ. 4 ವರ್ಗಮೂಲಗಳಲ್ಲಿ 1 ವರ್ಗಮೂಲಗಳನ್ನು ಕೂಡಿಸಿದಾಗ ನಮಗೆ ಸಿಗುವುದು 5 ವರ್ಗಮೂಲಗಳು ಅಂದ್ರೆ 3 ಪ್ಲಸ್ 5 ವರ್ಗಮೂಲ 2. ಅದೇ ರೀತಿ a7 7ನೇ ಪದ a6 ಪ್ಲಸ್ d. a6 ಎಷ್ಟಿದೆ 3 ಪ್ಲಸ್ 5 ವರ್ಗಮೂಲಗಳು ಪ್ಲಸ್ 1 ವರ್ಗಮೂಲ ಅದು ರೂಟ್ 2. ಸೊ ಇಲ್ಲಿ 3ಕ್ಕೆ 3 ಬರೀರಿ ಪ್ಲಸ್ ಇಲ್ಲಿ 5 ವರ್ಗಮೂಲ 2 ಇದೆ ಇಲ್ಲಿ 1 ವರ್ಗಮೂಲ 2 ಇದೆ. ಸೊ 5ರಲ್ಲಿ 1 ಕೂಡಿಸಿದಾಗ ನಮಗೆ 6 ವರ್ಗಮೂಲ 2 ಸಿಗುತ್ತದೆ. ಸೊ ನಮ್ಮ a5 a6 a7 ಅಂತ 3 ಪದಗಳು 3 ಪ್ಲಸ್ 4 ವರ್ಗಮೂಲ 2 3 ಪ್ಲಸ್ 5 ವರ್ಗಮೂಲ 2 3 ಪ್ಲಸ್ 6 ವರ್ಗಮೂಲ 2. ಇನ್ನು 6ನೇ ಪ್ರಶ್ನೆ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸಮಾಂತರ ಶ್ರೇಣಿ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿ ಸಲ 2 ಹೆಚ್ಚಿಗೆ ಹೋಗ್ತಾ ಇದೆ. 2 ಎಲ್ಲಿ ಹೆಚ್ಚಿಗೆ ಆಗ್ತಾ ಇದೆ 2 ಪ್ರತಿಯೊಂದು ಸ್ನಾನ ಫಲಕ ಆಗ್ತಾ ಇದೆ. ನೋಡಿ 2 ಇತ್ತಂತಂದ್ರೆ ಇಲ್ಲಿ 0.22 ಇದೆ ಇಲ್ಲಿ 0.222 3 ಸಲ ಇದೆ ಇಲ್ಲಿ 4 ಸಲ ಇದೆ. ನಾವೇನಾದ್ರೂ ವ್ಯವಕಲನ ಮಾಡಿ ನೋಡಿದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಒಂದೇ ತರನಾಗಿ ಸಿಗೋದಿಲ್ಲ. ನೋಡೋಣ a2 ಮೈನಸ್ a1 a2 ಏನಿದೆ 0.22 ಮೈನಸ್ 0.2. ಸೊ ನಾವು ಈಗ ಮಾಡಿಬಿಡ್ತೀವಿ ಈ 2ರಲ್ಲಿ 2 ಕಳೆದ್ಬಿಡ್ತೀವಿ ಅದು ರಾಂಗ್. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಈ ತರ ಬರ್ಕೊಳ್ಳಿ 2.22 ಇಲ್ಲಿ 0.2. ಸೊ ಮುಂದೆ ಯಾವ ಸಂಖ್ಯೆ ಇಲ್ಲ ಅಂತಂದ್ರೆ 0 ಬರ್ಕೊಳ್ಳಿ. ಅದಕ್ಕೆ ಯಾವ ಬೆಲೆ ಇರಲ್ಲ. 2ರಲ್ಲಿ 0 ಹೋದ್ರೆ 2 2ರಲ್ಲಿ 2 ಹೋದ್ರೆ 0.
ಬಂತು 0.02 ಬಂತು. ಆತಲ್ಲ. ಸೊ ಈ ರೀತಿ ನಾವು ಮುಂದಿನ ಪದಗಳನ್ನ ವ್ಯತ್ಯಾಸ ನೋಡೋಣ. ಮುಂದಿನ ಪದಗಳ ವ್ಯತ್ಯಾಸ ಏನು? a3 ಮೈನಸ್ a2. a3 ಏನಿದೆ 0.222 ಮೈನಸ್ 0.22. ಸೊ ಮತ್ತೆ ನಾವೇನು ತಪ್ಪು ಮಾಡೋದು? ಈ 22 ಈ 22 ಡೈರೆಕ್ಟ್ ಆಗಿ ಕಳೆದ್ಬಿಡ್ತೀವಿ. ಸೊ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮೇಲೆ ಕೆಳಗೆ ಬರ್ಕೊಳ್ಳಿ. 0.220. ಸೊ ಇಲ್ಲಿ ಏನ್ ಬಂತು ನಮಗೆ 2 2ರಲ್ಲಿ 2 0 2ರಲ್ಲಿ 2 0 ದಶಮಾಂಶ 0. ಉತ್ತರ 0.002. ನೋಡಿ, ಮೊದಲ ಸಾಮಾನ್ಯ ವ್ಯತ್ಯಾಸ ಏನಿತ್ತು, ಆಮೇಲೆ ಎರಡನೇ ಸಾಮಾನ್ಯ ವ್ಯತ್ಯಾಸ ಏನಿದೆ, ಎರಡು ಒಂದೇ ತರನಾಗಿಲ್ಲ. ಒಂದನೇ ವ್ಯತ್ಯಾಸ 0.02 ಬಂತು, ಎರಡನೇದು 0.002 ಬಂತು ಅಂತಂದ್ರೆ ಇಲ್ಲಿ ಒಂದು ಸ್ಥಾನ ಹೆಚ್ಚಿಗೆ ಆಗಿದೆ. ಸೊ ಆದ್ದರಿಂದ a2 ಮೈನಸ್ a1 ಯಾವುದಕ್ಕೆ ಈಕ್ವಲ್ ಇಲ್ಲ? a3 ಮೈನಸ್ a2 ಗೆ ಈಕ್ವಲ್ ಇಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. ಏಳನೇ ಪ್ರಶ್ನೆ 0 ಮೈನಸ್ 4 ಮೈನಸ್ 8 ಮೈನಸ್ 12 ನೋಡೋಣ. a2 ಮೈನಸ್ a1. a2 ಇದೆ ಮೈನಸ್ 4 ಮೈನಸ್ 0. ಸೊ ಯಾವುದೇ ಸಂಖ್ಯೆಯಲ್ಲಿ 0 ಕಳೆದರೂ ಸಹ ಏನ್ ಬರುತ್ತೆ? ನಮಗೆ ಅದೇ ಸಂಖ್ಯೆ ಬರುತ್ತೆ. ಸೊ ಇದು ಮೈನಸ್ 4. ಇನ್ನು a3 ಮೈನಸ್ a2. a3 ಇದೆ ಮೈನಸ್ 8. ಮೊದಲು ಈ ಮೈನಸ್ ಬರ್ಕೊಳ್ಳಿ, ಆಮೇಲೆ a4 ಅದು ಮೈನಸ್ 4. ಸೊ ಈಗ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಮೈನಸ್ 8 ಪ್ಲಸ್ 4. ಸೊ ವಿರುದ್ಧ ಚಿಹ್ನೆಗಳು ನಾವು ಏನ್ ಮಾಡಬೇಕು? ಈಗ ಸಂಕಲನ ಮಾಡಬೇಕು. 8 4 ಹೋದ್ರೆ 4. ಯಾವ 4? ಮೈನಸ್ 4. ನೋಡಿ, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ತರನಾಗಿದೆಯಲ್ಲ. ಸೊ ಅಂದ್ರೆ ನಮಗೆ ಇಲ್ಲಿ ಸಿಕ್ತು a2 ಮೈನಸ್ a1 ಈಕ್ವಲ್ ಟು a3 ಮೈನಸ್ a2. ಸೊ ಆದ್ದರಿಂದ ಇದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ. ಓಕೆ. ಸೊ ಸಮಾಂತರ ಶ್ರೇಣಿ ಅಂತಂದ್ರೆ ಏನಿರಬೇಕು? ಸಾಮಾನ್ಯ ವ್ಯತ್ಯಾಸ ಇರಬೇಕು. ಸಾಮಾನ್ಯ ವ್ಯತ್ಯಾಸ. ಸೊ ಇದರ ಸಾಮಾನ್ಯ ವ್ಯತ್ಯಾಸ ಏನು? ಮೈನಸ್ 4. ಸೊ ಈಗ ನಾವೇನ್ ಮಾಡಬೇಕು? a5 ಅಂತಂದ್ರೆ a4 ಪ್ಲಸ್ d. a4 ಏನಿದೆ? ಮೈನಸ್ 12 ಇದೆ. ಪ್ಲಸ್ ಬರೋದ್ಬಿಟ್ಟು ಆಮೇಲೆ ಮೈನಸ್ 4 ಬರೀದೆ ಬ್ರಾಕೆಟ್ ಅಲ್ಲಿ. ಇಲ್ಲ ಅಂದ್ರೆ ನೀವು ಇಲ್ಲಿ ಪ್ಲಸ್ ಮಾಡ್ಕೊಂಡ್ಬಿಡ್ತೀರಾ. ಪ್ಲಸ್ ಬದಲಿ ಮೈನಸ್ ಅಥವಾ ಮೈನಸ್ ಬದಲಿ ಪ್ಲಸ್ ಬರೋದ್ಬಿಟ್ಟು ಆಮೇಲೆ ಉತ್ತರ ಎಲ್ಲ ತಪ್ಪಾಗಿ ಹೋಗುತ್ತೆ. ಸೊ ಇಲ್ಲಿ ಮೈನಸ್ 12 ಇದೆ. ಮೈನಸ್ 12 ಪ್ಲಸ್ ಇಂಟು ಮೈನಸ್ ಮೈನಸ್ 4. ನೋಡಿ, ಸಮನಾದಂತ ಚಿಹ್ನೆಗಳದಾವು, ಎರಡು ಒಂದೇ ತರನಾದಂತ ಚಿಹ್ನೆಗಳದಾವು. ಏನ್ ಮಾಡಬೇಕು? ಸಂಕಲನ ಮಾಡಬೇಕು. 12 ಪ್ಲಸ್ 4 16 ಆಗುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಇದು ಮೈನಸ್ 16 ಆಗಿದೆ. a6 ಏನಿದೆ? a5 ಪ್ಲಸ್ d. a5 ಏನಿದೆ? ಮೈನಸ್ 16 ಪ್ಲಸ್ ಮೈನಸ್ 4. ಸೊ ನಮ್ಗೆ ಏನ್ ಸಿಗುತ್ತೆ? ಮತ್ತೆ ಚಿಹ್ನೆಗಳು ಬದಲಾವಣೆ ಮಾಡಿ ಮೈನಸ್ 16 ಪ್ಲಸ್ ಇಂಟು ಮೈನಸ್ ಮೈನಸ್ 4 ಮೈನಸ್ 16 ಮೈನಸ್ 4 ನಮಗೆ ಉತ್ತರ ಸಿಗೋದು ಮೈನಸ್ 20. ಹಾಗೇನೆ a7 a6 ಪ್ಲಸ್ d. a6 ಏನಿದೆ? ಮೈನಸ್ 20 ಪ್ಲಸ್ ಮೈನಸ್ 4. ಸೊ ನಮಗೆ ಇಲ್ಲಿ ಮೈನಸ್ 20 ಮೈನಸ್ 4. ಸೊ ಬರುವಂತ ಉತ್ತರ ಮೈನಸ್ 24. ಇದು ನಮ್ಮ ಉತ್ತರ. a5 a6 a7 ಅಂದ್ರೆ ಮೈನಸ್ 16 ಮೈನಸ್ 20 ಮೈನಸ್ 24. ಎಂಟನೇ ಪ್ರಶ್ನೆ ಇದು ಒಂಥರ ಕುತೂಹಲ ಬರುತ್ತೆ. ನೋಡಿ, ಮೈನಸ್ 1/2 ಮೈನಸ್ 1/2 ಮೈನಸ್ 1/2 ಮತ್ತು ಇಲ್ಲಿನೂ ಮೈನಸ್ 1/2. ಸೊ ಹಾಗಿತ್ತಂದ್ರೆ ಎಲ್ಲ ಒಂದೇ ತರನಾಗಿದೆ. ಇದು ಸಮಾಂತರ ಶ್ರೇಣಿ ಹೌದು ಅಲ್ವೋ ಅನ್ನೋದು ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಒಂದನೇ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ನಲ್ಲಿ ಹೇಳಿಬಿಟ್ಟಿದ್ದೀನಿ, ನಮ್ಮ ಸಾಮಾನ್ಯ ವ್ಯತ್ಯಾಸ ಧನಾತ್ಮಕ ಆಗಿರ್ಬೋದು, ಋಣಾತ್ಮಕ ಆಗಿರ್ಬೋದು, ಅಥವಾ 0 ಸಹ ಆಗಿರಬಹುದು. ನೋಡಿ, ಒಂದೇ ನಂಬರ್ ಸಂಖ್ಯೆಗಳಿದಾವೆ ಅಂತಂದ್ರೆ ಇವುಗಳ ಸಾಮಾನ್ಯ ವ್ಯತ್ಯಾಸ 0 ಆಗಿರುತ್ತೆ. ನೋಡಿ, a2 ಮೈನಸ್ a1. ಸೊ ಮೈನಸ್ 1/2 ಮೈನಸ್ ಆಫ್ ಮೈನಸ್ 1/2.
ಸೊ ನಮಗೆ ಇಲ್ಲಿ ಬರುವಂತ ಉತ್ತರ -1/2 -2 ಮೈನಸ್ ಪ್ಲಸ್ 1/2. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಪ್ಲಸ್ ಇದೆ, ಮೈನಸ್ ಪ್ಲಸ್ ಅಪೋಸಿಟ್. ಸೊ 1/2 ಅಲ್ಲಿ 1/2 ಹೋದ್ರೆ 0. ಸೊ ಅದೇ ರೀತಿ a3 ಮೈನಸ್ a2, a3 ಏನಿದೆ -1/2 ಮೈನಸ್ ಆಫ್ -1/2, ಯಾಕಂದ್ರೆ ಇದು ಸೇಮ್ ಇದೆ. ಸೊ ಇಲ್ಲಿ ಏನಾಯ್ತು -1/2 ಪ್ಲಸ್ 1/2. ಸೊ ಇದು ಉತ್ತರ ಸಹ 0 ಆಯಿತು. ಸೊ ನಮಗೆ ಸಾಮಾನ್ಯ ವ್ಯತ್ಯಾಸ 0 ಬರ್ತಾ ಇದೆ ಎರಡು ಕಡೆ. ಆದ್ದರಿಂದ ಇದು a2 ಮೈನಸ್ a1 a3 ಮೈನಸ್ a2. ಆದ್ದರಿಂದ ಇದು ಸಮಾಂತರ ಶ್ರೇಣಿ. ಸೊ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನು? ಸಾಮಾನ್ಯ ವ್ಯತ್ಯಾಸ. ಇದರ ಸಾಮಾನ್ಯ ವ್ಯತ್ಯಾಸ 0. ನಮ್ಮ ಮುಂದಿನ ಮೂರು ಪದಗಳು a5 ಅಂತಂದ್ರೆ a4 ಪ್ಲಸ್ d. a4 ಏನಿದೆ -1/2 ಪ್ಲಸ್ d ಏನ್ ಬರ್ತಾ ಇದೆ 0. ಸೊ ಯಾವುದೇ ಸಂಖ್ಯೆ 0 ಅನ್ನು ಕೂಡಿಸಿದಾಗ ಅದೇ ಸಂಖ್ಯೆ ನಮಗೆ ಸಿಗುತ್ತೆ. ಸೊ ಇದು 1/2. a6 a5 ಪ್ಲಸ್ d. ಸೊ ಅದು ಸಹ 1/2 ಪ್ಲಸ್ 0 -1/2. a7 ಸಹ ಸೇಮ್ ಬರುತ್ತೆ ನಮಗೆ a6 ಪ್ಲಸ್ d. ಸೊ ಇದು -1/2 ಪ್ಲಸ್ 0. ಸೊ ಇಲ್ಲಿ ನಮಗೆ ಮತ್ತೆ ಉತ್ತರ -1/2. ಸೊ ಇದು ನಮ್ಮ ಮೂರು ಪದಗಳು. 9ನೇ ಪ್ರಶ್ನೆ 1 3 9 27. ಇಲ್ಲಿ ನಮಗೆ a2 ಮೈನಸ್ a1 3 ಮೈನಸ್ 1 2 ಸಿಗ್ತಾ ಇದೆ. ಅದೇ ರೀತಿ a3 ಮೈನಸ್ a2 9 ಮೈನಸ್ 3 6 ಸಿಗ್ತಾ ಇದೆ. ಅಂದರೆ ನಮಗಿಲ್ಲೇ ಸಾಮಾನ್ಯ ವ್ಯತ್ಯಾಸ ಒಂದೇ ಥರನಾಗಿ ಇಲ್ಲ. ಆದ್ದರಿಂದ a2 ಮೈನಸ್ a1 ಈಸ್ ನಾಟ್ ಈಕ್ವಲ್ ಟು a3 ಮೈನಸ್ a2. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. ಈಗ 10ನೇ ಪ್ರಶ್ನೆಯಲ್ಲಿ a 2a 3a 4a. ಈಗ ನಮ್ಮ ಮೊದಲ ಮತ್ತು ಎರಡನೇ ಪದಗಳ ವ್ಯತ್ಯಾಸ 2a ಮೈನಸ್ a ಸಿಗ್ತಾ ಇದೆ. ಅದೇ ರೀತಿ ಮೂರನೇ ಪದ ಮತ್ತು ಎರಡನೇ ಪದದ ವ್ಯತ್ಯಾಸ 3a ಮೈನಸ್ 2a ಸಿಗ್ತಾ ಇದೆ. ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಥರನಾಗಿರೋದ್ರಿಂದ a2 ಮೈನಸ್ a1 ಈಕ್ವಲ್ ಟು a3 ಮೈನಸ್ a2. ಆದ್ದರಿಂದ ಇದು ಸಮಾಂತರ ಶ್ರೇಣಿ. ಇಲ್ಲಿ ನಮ್ಮ ಸಾಮಾನ್ಯ ವ್ಯತ್ಯಾಸವು d a ಸಿಗ್ತಾ ಇದೆ. ಮುಂದಿನ ಪದ a5 ಅಂದರೆ a4 ಪ್ಲಸ್ d, ಅದು 4a ಪ್ಲಸ್ a ಈಕ್ವಲ್ ಟು 5a ಸಿಗ್ತಾ ಇದೆ. ಅದೇ ರೀತಿ ಆರನೇ ಪದ a6 ಅಂದರೆ a5 ಪ್ಲಸ್ d, ಇಲ್ಲಿ ನಮಗೆ 5a ಪ್ಲಸ್ a ಅಂದರೆ ಒಟ್ಟು 6aಗಳು. ಮತ್ತು ಏಳನೇ ಪದ a7 ಅಂದರೆ a6 ಪ್ಲಸ್ d, ಇಲ್ಲಿ a6ನ ಬದಲಿ ನಾವು 6aಗಳನ್ನು ಬರಿತಾ ಇದ್ದೀವಿ. 6a ಪ್ಲಸ್ a ಈಕ್ವಲ್ ಟು 7a. ನಮ್ಮ ಮುಂದಿನ ಮೂರು ಪದಗಳು 5a 6a ಮತ್ತು 7a. 11ನೇ ಪ್ರಶ್ನೆಯಲ್ಲಿ ಮೊದಲ ಪದ a, ಎರಡನೇ ಪದ a ಯ ಘಾತಾಂಕ 2, ಮೂರನೇ ಪದ a ಯ ಘಾತಾಂಕ 3, ನಾಲ್ಕನೇ ಪದ a ಯ ಘಾತಾಂಕ 4. ಅಥವಾ ಇದನ್ನು ನೀವು a ಯ ವರ್ಗ a ಯ ಘನ ಅಂತಲೂ ಹೇಳ್ಬೋದು. a² a³ ಮತ್ತು a⁴. ಸೊ ಇಲ್ಲಿ ನಾವು ಮೊದಲು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. a2 ಮೈನಸ್ a1. a2 ಏನಿದೆ, ಇಲ್ಲಿ a² ಇದೆ ಮೈನಸ್ a. ಇಲ್ಲಿ ಘಾತ ಸಂಖ್ಯೆ ಇದೆ ಅಂದರೆ a ಯ ಘಾತ 2 ಇದೆ, ಇಲ್ಲಿ a ಯ ಘಾತ 1 ಇದೆ. ನಮಗೆ ಇಲ್ಲಿ ಕಳೆಯೋದಕ್ಕೆ ಆಗುವುದಿಲ್ಲ, ಅಂದರೆ ವ್ಯವಕಲನವನ್ನು ಮಾಡಲು ಆಗೋದಿಲ್ಲ. ಆದ್ದರಿಂದ ಇದನ್ನು ಅದೇ ರೀತಿ ಇಡೋಣ. ಅಥವಾ ಇಲ್ಲಿ a ಅನ್ನು ಕಾಮನ್ ತೆಗೆದು ನೀವು ಸಹ ಬರಿಬೋದು. a ಅನ್ನು ಕಾಮನ್ ತೆಗೆದಾಗ ನಿಮಗೆ ಬರುವಂಥ ಸಂಖ್ಯೆ ಇಲ್ಲಿ a ಯ ಘಾತಾಂಕ 2 ಇತ್ತಲ್ಲ. ಸೊ ನಾವು a ಅನ್ನು ಹೊರಗೆ ತೆಗೆದಾಗ ಉಳಿಯೋದು ಬರೀ ಕೇವಲ 1a ಮೈನಸ್ ಈ ಎಗೆ ಹೊರಗಡೆ ತೆಗೆದುಬಿಟ್ರೆ ಅಂದರೆ ನಮಗೆ ಇಲ್ಲಿ ಉಳಿಯೋದು ಅದರ ಗಣಕ 1. ಅದೇ ರೀತಿ a3 ಮೈನಸ್
A2. A3 ಏನಿದೆ ಇಲ್ಲಿ A ಕ್ಯೂಬ್ ಅಂದರೆ A ಘನ 3, A ಯ ಘಾತಾಂಕ 2 ಅಂದರೆ A ಯ ವರ್ಗ. A ಘಾತಾಂಕ 3ರಲ್ಲಿ A ಘಾತಾಂಕ 2 ಕಳೆಯಲು ಆಗೋದಿಲ್ಲ. ಆದರೆ ನಾವು ಇಲ್ಲಿ ಸಹ ಕಾಮನ್ ತೆಗೆಯುವುದು ಏನಂತಂದರೆ A ಯ ವರ್ಗವನ್ನು ಕಾಮನ್ ಆಗಿ ತೆಗೆದ್ರೆ ಉಳಿಯುವಂತಹ ಸಂಖ್ಯೆ ಇಲ್ಲಿ A ಉಳಿಯುತ್ತೆ. ಅದೇ ರೀತಿ ಇಲ್ಲಿ A ಯ ವರ್ಗವನ್ನು ಹೊರಗಡೆ ತೆಗೆಯೋದ್ರಿಂದ ಇಲ್ಲಿ ಗಣಕ ಒಂದಷ್ಟೇ ಉಳಿಯುತ್ತೆ. ಸೊ ನಮಗೇನು ಬೇಕಾಗಿತ್ತು, ಸಾಮಾನ್ಯ ವ್ಯತ್ಯಾಸ ಒಂದೇ ತೆರನಾಗಿ ಬೇಕಾಗಿತ್ತು. ಆದರೆ ಇಲ್ಲಿ ಒಂದೇ ತೆರನಾದ ಸಾಮಾನ್ಯ ವ್ಯತ್ಯಾಸ ಬರ್ತಾ ಇಲ್ಲ. ಆದ್ದರಿಂದ ಇದನ್ನು ಯಾವ ರೀತಿ ಬರೆಯುವುದು, A2 ಮೈನಸ್ A1 ಸಮನಾಗಿಲ್ಲ. ಯಾವುದಕ್ಕೆ ಸಮನಾಗಿಲ್ಲ, A3 ಮೈನಸ್ A2. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. 12ನೇ ಪ್ರಶ್ನೆ, ಇವುಗಳನ್ನು ವರ್ಗಮೂಲಗಳಲ್ಲಿ ಕೊಟ್ಟಿರ್ತಾರೆ. ವರ್ಗಮೂಲ 2, ವರ್ಗಮೂಲ 8, ವರ್ಗಮೂಲ 18, ವರ್ಗಮೂಲ 32. ನಾವು ಮೊದಲಿಗೆ ಇದನ್ನು ಸಂಕ್ಷಿಪ್ತಗೊಳಿಸಲು ಆಗುತ್ತದೆ ಎಂದು ತಿಳಿದುಕೊಳ್ಳೋಣ. ಇಲ್ಲಿ ವರ್ಗಮೂಲ 2 ಇದೆ, ಮತ್ತಷ್ಟು ಸಂಕ್ಷಿಪ್ತಗೊಳಿಸಲು ನಮಗೆ ಸಾಧ್ಯ ಇಲ್ಲ. ಅದರಲ್ಲಿ ವರ್ಗಮೂಲ 8 ಇದೆ. ಆ ವರ್ಗಮೂಲ 8ಅನ್ನು ನಾವು ಒಂದು ವರ್ಗ ಸಂಖ್ಯೆ ಹಾಗೂ ಇನ್ನೂ ಒಂದು ಗಣಕವಾಗಿ ಬದಲಾಯಿಸ್ಬೋದು. ಯಾವ ರೀತಿ ಅಂತಂದರೆ, ಈಗ ವರ್ಗಮೂಲ 2 ಇದನ್ನು ನಾವು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಒಂದು ವರ್ಗ ಸಂಖ್ಯೆ, ಇಲ್ಲಿ ಯಾವುದು ವರ್ಗ ಸಂಖ್ಯೆ ಇರ್ಬೋದು, ಇದರಲ್ಲಿ ಇದರ ಗುಣಕಗಳನ್ನು ಅಂತಂದರೆ 8 ಇದೆ, 8ಅನ್ನು ನಾನು 4 × 2 ಅಂತ ಬರೆದುಕೊಳ್ತೀನಿ. ಅಂತಂತಂದರೆ 4 ಇಲ್ಲಿ ವರ್ಗ ಸಂಖ್ಯೆ, 4ರ ವರ್ಗಮೂಲ 2. ಅದೇ ರೀತಿ ಇಲ್ಲಿ 18 ಇದೆ, 18ಅನ್ನು ನಾನು 9 × 2 ಅಂದರೆ ಇಲ್ಲಿ 9ರ ವರ್ಗಮೂಲ 3 ಆಗುತ್ತೆ. ಸೊ ನಾವು ಇದನ್ನು ಹೊರಗಡೆ ತೆಗೆದುಕೋಬೋದು. ಅದೇ ರೀತಿ 32 ಇದೆ, 32ಅನ್ನು ಯಾವ ರೀತಿ ಬರ್ಕೋಬೋದು ನಾವು, 16 × 2 ಅಂದರೆ 16ರ ವರ್ಗಮೂಲ 4 ಆಗುತ್ತೆ. ಸೊ 4ಅನ್ನು ನಾವು ಹೊರಗಡೆ ಬರೆದುಕೋಬೋದು. ಆಗ ನಮ್ಮ ಸಂಖ್ಯಾಪಟ್ಟಿ ಯಾವ ರೀತಿ ಬದಲಾಗುತ್ತೆ ನೋಡಿ. ಇಲ್ಲಿ ಮೊದಲ ಪದ ವರ್ಗಮೂಲ 2, ಎರಡನೇ ಪದದಲ್ಲಿ ಈ 4ಅನ್ನು ಹೊರಗಡೆ ತಗೊತಾ ಇದ್ದೀವಿ ನಾವು. ಅಂದರೆ ಇದರ ವರ್ಗಮೂಲ 4ರ ವರ್ಗಮೂಲ 2 ಅಂತಂದರೆ ಇದು 2 ವರ್ಗಮೂಲ 2. ಇಲ್ಲಿ 9ರ ವರ್ಗಮೂಲ 3 ಅಂದರೆ 3 ವರ್ಗಮೂಲ 2. ಅದೇ ರೀತಿ ಈ 4ನೇ ಪದವನ್ನು 16ರ ಹೊರಗಡೆ ತೆಗೆದು ಅಂತಂದರೆ 16ರ ವರ್ಗಮೂಲ 4 ವರ್ಗಮೂಲ 2. ಈ ರೀತಿಯಾಗಿ ನಮಗೆ 4 ಪದಗಳು ಸಿಗುತ್ತವೆ. ಸೊ ಈಗ ನಾವು ಏನು ಮಾಡಬೇಕು, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಸಾಮಾನ್ಯ ವ್ಯತ್ಯಾಸ ಅಂತಂದರೆ A2 ಮೈನಸ್ A1. A2 ಏನಿದೆ ಇಲ್ಲಿ 2 ವರ್ಗಮೂಲ 2 ಮೈನಸ್ ವರ್ಗಮೂಲ 2. ಇದೇ ರೀತಿಯಾದಂಥ ಒಂದು ಸಮಸ್ಯೆ ನಾವು ಹಿಂದೆನೂ ಮಾಡಿದ್ದೇವೆ. ಅದೇ ರೀತಿ ಇದು ಸಹ 2 ವರ್ಗಮೂಲಗಳಲ್ಲಿ 1 ವರ್ಗಮೂಲಗಳನ್ನು ಕಳೆದಾಗ ನಮಗೆ ಉಳಿಯೋದು ಕೇವಲ 1 ವರ್ಗಮೂಲ, ಅದು ವರ್ಗಮೂಲ 2. ಅದೇ ರೀತಿ A3 ಮೈನಸ್ A2. A3 ಏನಿದೆ ಇಲ್ಲಿ 3 ವರ್ಗಮೂಲಗಳಿದಾವೆ. ಅದರಲ್ಲಿ A2 ಏನಿದೆ 2 ವರ್ಗಮೂಲಗಳಿದಾವೆ. 3 ವರ್ಗಮೂಲಗಳಲ್ಲಿ 2 ವರ್ಗಮೂಲಗಳು ಹೋದಾಗ ನಮಗೆ ಉಳಿಯೋದು 1 ವರ್ಗಮೂಲ, ಅದು ವರ್ಗಮೂಲ 2. ಆದ್ದರಿಂದ ಇಲ್ಲಿ ನಮಗೇನು ಸಿಗ್ತಾ ಇದೆ, ಸಾಮಾನ್ಯ ವ್ಯತ್ಯಾಸ ಒಂದೇ ತೆರನಾಗಿದೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಬರಬಹುದನ್ನ, A2 ಮೈನಸ್ A1 = A3 ಮೈನಸ್ A2. ಇದು ಸಮಾಂತರ ಶ್ರೇಣಿ. ಸಾಮಾನ್ಯ ವ್ಯತ್ಯಾಸ ಏನು ಬರ್ತಾ ಇದೆ ನೋಡಿ, ಇಲ್ಲೇ ವರ್ಗಮೂಲ 2 ಅಂತಂದರೆ ಇಲ್ಲಿ D = ವರ್ಗಮೂಲ 2. ಸೊ ನಮ್ಮ ಮುಂದಿನ ಕೆಲಸ ಏನು, ಮುಂದಿನ 3 ಪದಗಳು ಅಂದರೆ A5ಗೆ ಯಾವ ಥರ ಬರಿತೀವಿ, A4 + D. 4ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸೋದು. 4ನೇ ಪದ ಏನಿದೆ ಇಲ್ಲಿ, ನಾನು ಮೊದಲಿಗೆ ಇದನ್ನು ಬರ್ಕೊತೀನಿ, ಆಮೇಲೆ ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಪೂರ್ಣ ವರ್ಗಮೂಲದಲ್ಲಿ ಬರೆಯೋದಕ್ಕೆ ಪ್ರಯತ್ನಿಸೋಣ. ಸೊ A4 ಏನು ಸಿಕ್ಕಿದೆ ನಮಗಿಲ್ಲಿ, 4 ವರ್ಗಮೂಲ 2 ಪ್ಲಸ್ ವರ್ಗಮೂಲ 2. ಇಲ್ಲಿ 4 ವರ್ಗಮೂಲಗಳಿಗೆ 1 ವರ್ಗಮೂಲ ಕೂಡಿಸಿದಾಗ ನಮಗೆ ಬರುವಂಥ ಸಂಖ್ಯೆ 5 ವರ್ಗಮೂಲ 2. ಆದರೆ ಇದನ್ನು ನಾವು ಪೂರ್ಣ ವರ್ಗಮೂಲದಲ್ಲಿ ಯಾವ ರೀತಿ ನಮ್ಮ ಕ್ವಶನ್ನಲ್ಲಿದೆ ಆ ರೀತಿ ಬರೀಬೇಕಾಗಿತ್ತು. ಅಂದರೆ ಏನು ಮಾಡಬೇಕು, 5ಅನ್ನು ಒಳಗಡೆ ತೊಗೊಂಡು ಹೋಗ್ಬೇಕು. 5ಅನ್ನು ಒಳಗಡೆ ಅಂತಂದ್ರೆ ಅರ್ಥ 5ರ ವರ್ಗ ಮಾಡಬೇಕು. 5 × 25 ಅಂದರೆ ಇದು ಒಳಗಡೆ ಹೋತಂತಂದರೆ 25 × 2 ಆಗುತ್ತೆ. ಸೊ ಇಲ್ಲಿ ನಮಗೆ 25
ಇಂಟು 2. ಸೊ ಅಂದರೆ ಅರ್ಥ ಏನಿದೆ 25 ಎರಡಲೇ 50 ವರ್ಗಮೂಲ 50. ಅದೇ ರೀತಿಯಾಗಿ A6 ಏನಿದೆ A5 ಪ್ಲಸ್ ಡಿ. ನಾವಿಲ್ಲಿ A5ನ ಮೊದಲಿಗೆ 5 ವರ್ಗಮೂಲ 2 ಅಂತ ಬರ್ಕೊತೀವಿ, ಪೂರ್ಣ ವರ್ಗಮೂಲ ಬರೆಯೋಂಗಿಲ್ಲ, ಇಲ್ಲಿ ಸಂಕ್ಷಿಪ್ತಗೊಳಿಸೋದು ಅಂದರೆ 5 ವರ್ಗಮೂಲ 2, 5 ವರ್ಗಮೂಲ 2 ಪ್ಲಸ್ ಡಿ ಏನಿದೆ ವರ್ಗಮೂಲ 2. ಸೊ ಇಲ್ಲಿ 5 ವರ್ಗಮೂಲಗಳಲ್ಲಿ 1 ವರ್ಗಮೂಲವನ್ನು ಕೂಡಿಸಿದಾಗ ನಮಗೆ ಸಿಗುವುದು 6 ವರ್ಗಮೂಲ 2. ಮತ್ತು ಅದೇ ರೀತಿ 6ರ ವರ್ಗ 36, ಅಂದರೆ ನಮಗಿಲ್ಲಿ ಬಂತು 36 ಇಂಟು 2, ಅಂದರೆ ಅರ್ಥ 36 ಎರಡಲೇ 72. ಸೊ ನಮ್ಮ ಪೂರ್ಣ ವರ್ಗಮೂಲ ಸಂಖ್ಯೆ ವರ್ಗಮೂಲ 72. ಇನ್ನು 7ನೇ ಪದ A7 ಹೆಂಗೆ ಬರಿತೀವಿ ನಾವು A6 ಪ್ಲಸ್ ಡಿ. A6 ಏನು ಸಿಕ್ಕಿದೆ ನಮಗಿಲ್ಲಿ 6 ವರ್ಗಮೂಲ 2 ಪ್ಲಸ್ ಡಿ ಏನಿದೆ ವರ್ಗಮೂಲ 2, ಅಂದರೆ ಇಲ್ಲಿ 6 ವರ್ಗಮೂಲಗಳನ್ನು 1 ವರ್ಗಮೂಲಕ್ಕೆ ಕೂಡಿಸಿದಾಗ ನಮಗಿಲ್ಲಿ 7 ವರ್ಗಮೂಲಗಳು ಸಿಗ್ತಾ ಇದ್ದೆವು. ಸೊ 7 ವರ್ಗಮೂಲವನ್ನು ಸಹ ನಾವು ಇದನ್ನು ಪೂರ್ಣ ವರ್ಗ ಸಂಖ್ಯೆ ವರ್ಗಮೂಲವನ್ನಾಗಿ ಬರೀಬೇಕಾಯಿತು ಅಂತಂದರೆ 7ನ್ನು ವರ್ಗಿಸಿ ಅಂತಂದರೆ 7 49 ಆಯಿತು. 49 ಇಂಟು 2 ಅಂದರೆ ನಮ್ಮ ಉತ್ತರ ಇಲ್ಲಿ 98. ಸೊ ನಮ್ಮ 3 ಪದಗಳು ವರ್ಗಮೂಲ 50, ವರ್ಗಮೂಲ 72, ವರ್ಗಮೂಲ 98. 13ನೇ ಪ್ರಶ್ನೆ. ಇಲ್ಲಿ ಮೊದಲ ಪದ ವರ್ಗಮೂಲ 3, ವರ್ಗಮೂಲ 6, ವರ್ಗಮೂಲ 9, ವರ್ಗಮೂಲ 12. ಈ ನಮ್ಮ ಪದಗಳಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಮೊದಲು ತಿಳಿದುಕೊಳ್ಳೋಣ. A2 ಮೈನಸ್ A1. A2 ಏನಿದೆ ಇಲ್ಲಿ ವರ್ಗಮೂಲ 6 ಮೈನಸ್ ವರ್ಗಮೂಲ 3. ನಮಗೆ ಇಲ್ಲಿ ಬೇರೆ ಸಂಖ್ಯೆಯ ವರ್ಗಮೂಲಗಳು ಇರೋದರಿಂದ ನಮಗೆ ಇದನ್ನು ವ್ಯವಕಲನ ಮಾಡಲು ಆಗೋದಿಲ್ಲ, ಅದನ್ನು ಅದೇ ರೀತಿ ಇಡಿ. A3 ಏನಿದೆ ಇಲ್ಲಿ ವರ್ಗಮೂಲ 9 ಮೈನಸ್ ವರ್ಗಮೂಲ 6. ಇಲ್ಲಿ ನೋಡಿ ವರ್ಗಮೂಲ 9 ನಾವು 3 ಎಂದು ಬರೆದುಕೋಬಹುದು, ಆದರೆ ವರ್ಗಮೂಲ 6 ಬೆಲೆ ನಮಗೆ ಗೊತ್ತಿಲ್ಲ, ಅದರಿಂದ ಅದನ್ನು ವರ್ಗಮೂಲ 6 ಅಂತಲೇ ಇಡೋಣ. ನಮಗೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ನೋಡಿ, ಮೊದಲಿಗೆ ವರ್ಗಮೂಲ 6 ಮೈನಸ್ ವರ್ಗಮೂಲ 3 ಬರ್ತಾ ಇದೆ. ಎರಡನೇ ಸಾಮಾನ್ಯ ವ್ಯತ್ಯಾಸ ವರ್ಗ 3 ಮೈನಸ್ ವರ್ಗಮೂಲ 6 ಅಂತ ಬರ್ತಾ ಇದೆ. ಅಂದರೆ ನಮಗಿಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ತೆರನಾಗಿ ಇಲ್ಲ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. 14ನೇ ಪ್ರಶ್ನೆಯನ್ನು ವರ್ಗ ಸಂಖ್ಯೆಗಳಲ್ಲಿ ಕೊಟ್ಟಿರುತ್ತಾರೆ. ಮೊದಲಿಗೆ ನಾವಿಲ್ಲಿ ವರ್ಗಮೂಲಗಳನ್ನು ಕಂಡುಹಿಡಿತಾ ಇದ್ವಿ, ಈಗ ಇಲ್ಲಿ ವರ್ಗಗಳು ಅಂದರೆ ಇಲ್ಲಿ 1ರ ವರ್ಗ, 3ರ ವರ್ಗ, 5ರ ವರ್ಗ, 7ರ ವರ್ಗ. ನೋಡೋಣ ನಮಗೆ ಬೇಕಾಗಿರುವಂಥ ಸಾಮಾನ್ಯ ವ್ಯತ್ಯಾಸ ಒಂದೇ ತೆರನಾಗಿ ಇದೆಯೋ ಇಲ್ಲೋ ಅಂತೇಳಿ. A2 ಮೈನಸ್ A1. A2 ಏನಿದೆ ಇಲ್ಲಿ 3ರ ವರ್ಗ ಮೈನಸ್ 1ರ ವರ್ಗ. 3ರ ವರ್ಗ ಏನು 9, 3 3 9. 1ರ ವರ್ಗ 1. ಸೊ 9ರಲ್ಲಿ 1 ಹೋದರೆ ನಮಗೆ ಇಲ್ಲಿ ಸಿಗ್ತಾ ಇರೋ ಸಾಮಾನ್ಯ ವ್ಯತ್ಯಾಸ 8. ಅದೇ ರೀತಿ A3 ಮೈನಸ್ A2. A3 ಅಂದರೆ 3ನೇ ಪದ ಯಾವುದಿದೆ ಇಲ್ಲಿ 5ರ ವರ್ಗ. 2ನೇ ಪದ 3ರ ವರ್ಗ. 5ರ ವರ್ಗ 25 ಮೈನಸ್ 3ರ ವರ್ಗ 9. 25ರಲ್ಲಿ 9 ಕಳೆದಾಗ ನಮಗೆ ಸಿಗುವಂಥ ಉತ್ತರ 16. ಅಂದರೆ ಇಲ್ಲಿ ನಮಗೇನಾಯ್ತು, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ತೆರನಾಗಿ ಇಲ್ಲ, ಆದ್ದರಿಂದ ನಾವೇನಂತ ಬರಿಬೋದು A2 ಮೈನಸ್ A1 ಯಾವುದಕ್ಕೆ ಸಮನಿಲ್ಲ, A3 ಮೈನಸ್ A2ಗೆ ಸಮನಿಲ್ಲ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. 15ನೇ ಪ್ರಶ್ನೆಯಲ್ಲಿ ಸಹ ವರ್ಗ ಸಂಖ್ಯೆಗಳು ಅಂದರೆ 1ರ ವರ್ಗ, 5ರ ವರ್ಗ, 7ರ ವರ್ಗ, ನಂತರದಲ್ಲಿ 73ಗಳು ಅಂತೇಳಿ ನಂಬರ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಸಾಮಾನ್ಯ ವ್ಯತ್ಯಾಸವನ್ನು ತೆಗೆದುಕೊಳ್ಳೋಣ. A2 ಮೈನಸ್ A1. A2 ಏನಿದೆ ಇಲ್ಲಿ 5ರ ವರ್ಗ ಮೈನಸ್ 1ರ ವರ್ಗ. 5ರ ವರ್ಗ ಏನಿಲ್ಲ 25 ಮೈನಸ್ 1ರ ವರ್ಗ 1. 25 ಮೈನಸ್ 1 ನಮ್ಮ ಉತ್ತರ 24 ಬರ್ತಾ ಇದೆ. ಅದೇ ರೀತಿ A3 ಏನಿದೆ ಇಲ್ಲಿ 7ರ ವರ್ಗ ಮೈನಸ್ A2 ಏನಿದೆ ಇಲ್ಲಿ 5ರ ವರ್ಗ. 7ರ ವರ್ಗ ಅಂದರೆ 49 ಮೈನಸ್ 5ರ ವರ್ಗ ಅಂದರೆ 25.
49ರಲ್ಲಿ 25 ಹೋದರೆ ನಮಗೆ ಸಾಮಾನ್ಯ ವ್ಯತ್ಯಾಸ 24 ಬರ್ತಾ ಇದೆ. ಅಂದರೆ ಇಲ್ಲಿ ನಮ್ಮ ಸಾಮಾನ್ಯ ವ್ಯತ್ಯಾಸ ಏನಾಯ್ತು, ಇಲ್ಲೇ ಒಂದೇ ಥರನಾಗಿದೆ. ಆದ್ದರಿಂದ ಇದು A2 ಮೈನಸ್ A1 ಯಾವುದಕ್ಕೆ ಸಮ, A3 ಮೈನಸ್ A2ಗೆ ಸಮ. ಆದ್ದರಿಂದ ಇದು ಸಮಾಂತರ ಶ್ರೇಣಿ. ಮತ್ತು ಇಲ್ಲಿ ಸಾಮಾನ್ಯ ವ್ಯತ್ಯಾಸ D = 24. ಸೊ ನಮ್ಮ ಮುಂದಿನ ಕೆಲಸ ಏನು, ಮುಂದಿನ 3 ಪದಗಳನ್ನು ಕಂಡುಹಿಡಿಯೋದು. A5 ಅಂತಂತಂದರೆ A4 ಪ್ಲಸ್ D. ನಮ್ಮ A4 ಏನಿದೆ ಇಲ್ಲಿ 73 ಇದೆ. ಸೊ D ಏನಿದೆ ಇಲ್ಲಿ 24 ಇದೆ. ಸೊ ಅವೆರಡನ್ನು ಕೂಡಿಸಿ 73 ಪ್ಲಸ್ 24. ಸೊ ಇವೆರಡನ್ನು ಕೂಡಿಸಿದಾಗ ನಮಗೆ ಸಿಗುವಂಥ ಉತ್ತರ 97. ಇನ್ನು A6 ಅಂತಂದರೆ A5 ಪ್ಲಸ್ D. A5 ಏನಿದೆ ಇಲ್ಲಿ 97 ಇದೆ ಪ್ಲಸ್ 24. ಸೊ ಈಗ ಕೂಡಿಸಿ 7 ಪ್ಲಸ್ 4 11, ಕೆಲವಂತು 1, 9 ಪ್ಲಸ್ 2 11, 11 ಪ್ಲಸ್ 1 12. ಇಲ್ಲಿ 121 ಬಂತು. ಅಂದರೆ ಇದು ಯಾವ ಸಂಖ್ಯೆಯ ವರ್ಗ, 11ರ ವರ್ಗ. ಸೊ ಇಲ್ಲಿ ಬರಿಬೋದು ಅಥವಾ ಬಿಡ್ಬೋದು. ಸೊ ಯಾಕಂದರೆ 97ರ ವರ್ಗ ಸಂಖ್ಯೆ ಇಲ್ಲ, 97 ಯಾವುದರ ವರ್ಗ ಆಗುತ್ತೆ ನಮಗೆ ಗೊತ್ತಿಲ್ಲ, ಆದ್ದರಿಂದ 97 ಅಷ್ಟೇ ಇಡ್ತಾ ಇದ್ದೀನಿ. ಆದರೆ ಇದು 121 ನಮಗೆ ಗೊತ್ತು, ಯಾವುದರ ವರ್ಗ ಸಂಖ್ಯೆ, 11ರ ವರ್ಗ ಸಂಖ್ಯೆ, ಅದರಿಂದ ಇದನ್ನ 11 ವರ್ಗ ಅಂತ ಬರಿತಾ ಇದ್ದೀನಿ. ಅದೇ ರೀತಿ A7 ಅಂತಂತಂದರೆ A6 ಪ್ಲಸ್ D. ಇಲ್ಲಿ A6 ನಾನು 121 ತೊಗೊತಾ ಇದ್ದೀನಿ, 121 ಪ್ಲಸ್ D 24. ಸೊ ಎರಡನ್ನು ಕೂಡಿಸಿ 1 ಪ್ಲಸ್ 4 5, 2 ಪ್ಲಸ್ 2 4 ಮತ್ತು 1 145. ಇದು ಸಹ ಯಾವುದೇ ಒಂದು ವರ್ಗ ಸಂಖ್ಯೆ ಅಲ್ಲ, ಆದ್ದರಿಂದ ನಾನು ಇದನ್ನು ಸಹ ಅದೇ ರೀತಿ ಬರ್ತಾ ಇದ್ದೀನಿ 145. ಆದ್ದರಿಂದ ನಮ್ಮ 3 ಪದಗಳು 97, 121, 145.